ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆಯಲ್ಲಿ ಮೃತಪಟ್ಟ ಯುವಕನ ಕುಟುಂಬಕ್ಕೆ ಪರಿಹಾರ, ಶರವಣ ಕುಟುಂಬಸ್ಥರಿಗೆ ಸರ್ಕಾರದಿಂದ ಚೆಕ್ ವಿತರಣೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹಸ್ತಾಂತರ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಆದೇಶದಂತೆ 25 ಲಕ್ಷ ಪರಿಹಾರದ ಚೆಕ್. ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದ ಶರವಣ. ಸರ್ಕಾರಿ ಉದ್ಯೋಗ ನೀಡುವಂತೆ ಕುಟುಂಬಸ್ಥರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹಸ್ತಾಂತರವನ್ನ ಮಾಡಿದ್ದಾರೆ. ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಅವರು ಸಿದ್ದರಾಮಯ್ಯ ಆದೇಶದಂತೆ 25 ಲಕ್ಷ ಪರಿಹಾರದ ಚೆಕ್ ಅನ್ನ ವಿತರಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಕುರಟಹಳ್ಳಿ ಗ್ರಾಮದ ಶರವಣ. ಸರ್ಕಾರಿ ಉದ್ಯೋಗ ನೀಡುವಂತೆ ಕುಟುಂಬಸ್ಥರ ಒತ್ತಾಯ ಕೇಳಿ ಬರ್ತಾ ಇದೆ. ಘಟನೆಯಲ್ಲಿ ಮೃತಪಟ್ಟ ಯುವಕನ ಕುಟುಂಬಕ್ಕೆ ಪರಿಹಾರದ ಚೆಕ್ ಅನ್ನ ವಿತರಣೆ ಮಾಡಲಾಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟ ಯುವಕನ ಕುಟುಂಬಕ್ಕೆ ಚೆಕ್ ಅನ್ನ ಹಸ್ತಾಂತರ ಮಾಡಿದ್ದಾರೆ. ಶರವಣ ಕುಟುಂಬಸ್ಥರಿಗೆ ಸರ್ಕಾರದಿಂದ ಚೆಕ್ ವಿತರಣೆ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಈ ಚೆಕ್ ಅನ್ನ ಹಸ್ತಾಂತರ ಮಾಡಿದ್ದಾರೆ. ಸಿದ್ದರಾಮಯ್ಯ ಆದೇಶದಂತೆ 25 ಲಕ್ಷ ಪರಿಹಾರದ ಚೆಕ್ ಅನ್ನ ವಿತರಿಸಲಾಗಿದೆ. ಚಿಂತಾಮಣಿ ತಾಲೂಕಿನ ಕುರಟಹಳ್ಳಿ ಗ್ರಾಮದ ಶರವಣ ಕುಟುಂಬಕ್ಕೆ ಚೆಕ್ ಹಸ್ತಾಂತರ ಆಗಿದೆ. ಸರ್ಕಾರಿ ಉದ್ಯೋಗವನ್ನ ಕೂಡ ಕುಟುಂಬಸ್ಥರಿಗೆ ನೀಡೋದಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶ್ರವಣ್ ಎಂತಕ್ಕಂಥವ್ರು ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದವರು. ಹಾಗಾಗಿ ಸರ್ಕಾರ 25 ಲಕ್ಷ ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಸಾಹೇಬರು ಕೂಡ ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನವನ್ನು ಕೂಡ ಹೇಳಿದರು. ಇವತ್ತು ನಾವು ನಮಗೆ ಸರ್ಕಾರದಿಂದ ನಿರ್ದೇಶನ ಇದೆ, ಕುಟುಂಬಕ್ಕೆ ಭೇಟಿ ಕೊಡಬೇಕು ಮತ್ತು ಏನು 25 ಲಕ್ಷ ರೂಪಾಯಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ದಾರೆ, ಆ ಪರಿಹಾರದ ಚೆಕ್ ಅನ್ನ ಕುಟುಂಬದ ಮುಖ್ಯಸ್ಥರಿಗೆ ತಲುಪಿಸಬೇಕು ಅಂತ ಹೇಳಿತ್ತು. ಹಾಗಾಗಿ ಇವತ್ತು ಮಾರ್ನಿಂಗು ಕುಟುಂಬವನ್ನ ಭೇಟಿ ಮಾಡಿ ಶ್ರವಣ್ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಯ ತಂದೆ ಶ್ರವಣ್ ಅವರ ತಂದೆ ತಿಮ್ಮಪ್ಪನವರು ಅವರಿಗೆ ಧೈರ್ಯವನ್ನು ತುಂಬಿ ಕುಟುಂಬದ ನಿರ್ವಹಣೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಏನು 25 ಲಕ್ಷ ರೂಪಾಯಿಗಳ ಚೆಕ್ ಇದನ್ನ ನೀವು ಬಳಸ್ಕೊಳ್ಬೇಕು, ಸದ್ವಿನಿಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಚೆಕ್ ಅನ್ನ ಅವರಿಗೆ ನಾವು ಇವತ್ತು ಕೊಟ್ಟಿದ್ದೀವಿ. ಹಾಗಾಗಿ ಆ ಕುಟುಂಬಕ್ಕೆ ಮಗನನ್ನ ಕಳ್ಕೊಂಡಿರ್ತಕ್ಕಂಥ ಒಂದು ಏನಿದೆ ದುಃಖ ಇದೆಯಲ್ಲ, ಆ ದುಃಖವನ್ನ ಸಹಿಸ್ತಕ್ಕಂಥ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಪ್ರಾರ್ಥಿಸಿ. ಈಗ ಅವರ ತಾತ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ, ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿರೋದ್ರಿಂದ ಒಂದು ಉದ್ಯೋಗವನ್ನ ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮೃತಪಟ್ಟಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಪರವಾಗಿ ಇವತ್ತು ತಮ್ಮ ಮೂಲಕನೇ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದನ್ನು ಕೂಡ ನಾವು ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಕೆಲಸ. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತ ಪ್ರಕರಣದಲ್ಲಿ ಮೃತಪಟ್ಟ ಯುವಕನ ಕುಟುಂಬಕ್ಕೆ ಪರಿಹಾರವನ್ನ ವಿತರಿಸಿದ್ದಾರೆ. ಶರವಣ ಏನು ಮೃತಪಟ್ಟಿದ್ದ ಆ ಕುಟುಂಬಸ್ಥರಿಗೆ ಸರ್ಕಾರದ ವತಿಯಿಂದ ಚೆಕ್ ವಿತರಣೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹಸ್ತಾಂತರವನ್ನ ಮಾಡಿದ್ದಾರೆ. 25 ಲಕ್ಷ ರೂಪಾಯಿಯ ಚೆಕ್ ಅನ್ನ ಸಿದ್ದರಾಮಯ್ಯ ಆದೇಶದಂತೆ ಈ ಚೆಕ್ ಅನ್ನ ವಿತರಿಸಲಾಗಿದೆ. ಚಿಂತಾಮಣಿ ತಾಲೂಕಿನ ಕುರಟಹಳ್ಳಿ ಗ್ರಾಮದ ಶರವಣ ಮೃತಪಟ್ಟವರು. ಕುರಟಹಳ್ಳಿ ಗ್ರಾಮದ ಶರವಣ ಮೃತಪಟ್ಟ ವ್ಯಕ್ತಿ, ಅವರ ಕುಟುಂಬಸ್ಥರಿಗೆ ಉದ್ಯೋಗವನ್ನು ಕೂಡ ನೀಡಬೇಕು ಅಂತೇಳಿ ಆ ಒಂದು ಕುಟುಂಬದ ಹಿರಿಯರು ಒತ್ತಾಯಿಸಿದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ತಾವು ಸಂಬಂಧಪಟ್ಟಲ್ಲಿಗೆ ತಿಳಿಸ್ತೀವಿ ಅಂತ ಜಿಲ್ಲಾಧಿಕಾರಿ ರವೀಂದ್ರ ಹೇಳಿದ್ದಾರೆ. ತಾವು ಗಮನಿಸ್ತಾ ಇದ್ರಿ ಅವರ ಒಂದು ಆಡಿಯೋ ಬೈಟನ್ನು ಕೂಡ. ಆ ಬೈಟ್ನಲ್ಲಿ ಅವರು ಅದನ್ನ ಹೇಳಿದ್ದಾರೆ. ಜೊತೆಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಶ್ರೀನಿವಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಶ್ರೀನಿವಾಸ್, ಈ ಒಂದು ಮೃತಪಟ್ಟ ಶರವಣ ಕುಟುಂಬಕ್ಕೆ ಜಿಲ್ಲಾಧಿಕಾರಿ ಚೆಕ್ ಅನ್ನ ಹಸ್ತಾಂತರಿಸಿದರು. ಈ ಸಂದರ್ಭ ಮತ್ತು ಅಲ್ಲಿನ ವಾತಾವರಣ ಅದರ ಬಗ್ಗೆ ಹೇಳೋದಾದ್ರೆ? ಹೌದು, ಏನು ಖಂಡಿತವಾಗಿಯೂ ಆರ್ಸಿಬಿ ವಿಜಯೋತ್ಸವಕ್ಕೆ ಕಾಲ್ತುಳಿತ ಪ್ರಕರಣದಲ್ಲಿ ಚಿಕ್ಕಬಳ್ಳಾಪುರದ 2 ಯುವಕರು ಬಲಿಯಾಗಿರುವಂತಹ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತದ್ದು. ಇನ್ನು ಮೃತ ಶ್ರವಣ ಕುಟುಂಬಕ್ಕೆ ಪರಿಹಾರವಾಗಿ ಚೆಕ್ ವಿತರಣೆಗೆ ಸ್ವತಃ ಜಿಲ್ಲಾಧಿಕಾರಿಗಳು ಪಿಎನ್ ರವೀಂದ್ರ ಅವರೇ ಸ್ವತಃ ಅವರ ಕುಟುಂಬಕ್ಕೆ ಹೋಗಿ ಒಂದಷ್ಟು ಸ್ವತ್ವವನ್ನು ಮಾಡಿ ಒಂದು ಸ್ವಲ್ಪ ಚೆಕ್ ಅನ್ನು 25 ಲಕ್ಷ ಚೆಕ್ ಅನ್ನು ಕೊಟ್ಟಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಸಹ ಏಕೆ ಈ ಸರ್ಕಾರದ ಒಂದು ಪರವಾಗಿ ಅವರಿಗೆ ಅವರ ತಂದೆ ತಾಯಿ ಮತ್ತು ಅವರ ಕುಟುಂಬಕ್ಕೆ ಒಂದು ಸ್ವಲ್ಪ ಚೆಕ್ ಅನ್ನು ವಿತರಣೆ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಸಾತ್ವವನ್ನು ನೀಡಿರುವಂತದ್ದು. ಇನ್ನು ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಆದೇಶದಂತೆ 25 ಲಕ್ಷ ಪರಿಹಾರಕ್ಕೆ ಇವರ ಹೋಗಿ ಒಂದು ಸ್ವಲ್ಪ ಕೊಟ್ಟಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ
ಕುರುಟಳ್ಳಿ ಗ್ರಾಮದಲ್ಲಿ ಹೋಗಿ ಇವರು ಇದು ಮಾಡಿರುವಂತದ್ದು. ಇನ್ನು ಮೃತ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗಕ್ಕೆ ಪೋಷಕರು ಒಂದು ಸ್ವಲ್ಪ ಒತ್ತಾಯವನ್ನು ಮಾಡಿದ್ದಾರೆ. ಹಾಗೆ ಕುಟುಂಬಸ್ಥರ ಒತ್ತಾಯಕ್ಕೇನು ಜಿಲ್ಲಾಧಿಕಾರಿಗಳು ಸಹ ಏನು ಒಂದು ಸ್ವಲ್ಪ ಇದು ಮಾಡ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಸ್ವಲ್ಪ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಏನು ಈ ಶ್ರವಣ್ ಕುಟುಂಬಕ್ಕೆ ಸರ್ಕಾರದ ಒಂದು ಆದೇಶದಂತೆ ಒಂದು 25 ಲಕ್ಷ ಚೆಕ್ ವಿತರಣೆ ಮಾಡೋದಕ್ಕೆ ಸ್ವತಃ ಜಿಲ್ಲಾಧಿಕಾರಿಗಳು ಹೋಗಿ ಅವರಿಗೆ ಕುಟುಂಬ ಇರುವಂತದ್ದು. ಒಟ್ಟಾರೆಯಾಗಿ ಈ ಶ್ರವಣ ಕುಟುಂಬಕ್ಕೆ ಒಂದ್ ಸ್ವಲ್ಪ ಯಾವುದೇ ಒಂದು ಅಡಚಣೆದಿಲ್ಲದೆ ಯಾವುದೇ ಸ್ವಲ್ಪ ಸರ್ಕಾರಿ ಒಂದು ಆದೇಶದ ಮೇರೆಗೆ ಅಲ್ಲಿರುವಂತ ಒಂದು ಒಬ್ಬರಿಗೆ ಏನಾದ್ರೂ ಒಂದ್ ಸ್ವಲ್ಪ ಸರ್ಕಾರಿ ಕೆಲಸ ಸಿಗುತ್ತನೋ ಅನ್ನೋ ಮಟ್ಟಿಗೆ ಜಿಲ್ಲಾಧಿಕಾರಿಗಳು ಒಂದಷ್ಟು ಭರವಸೆಯನ್ನು ನೀಡಿರುವಂತದ್ದು. ಒಟ್ಟಾರೆಯಾಗಿ ಏನು ಈ ಕುಟುಂಬಕ್ಕೆ ಒಂದಷ್ಟು ಧೈರ್ಯ ತರಲಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಒಂದ್ ಸ್ವಲ್ಪ ಸಾಂತ್ವನ ಹೇಳಿರುವಂತದ್ದು. ಶ್ರೀನಿವಾಸ್, ಹಾಗೇನೆ ಈ ಒಂದು ಸಂದರ್ಭದಲ್ಲಿ ಚೆಕ್ ಅನ್ನೇನೋ ವಿತರಣೆ ಮಾಡಿದ್ರು, ಪರಿಹಾರವನ್ನೇನೋ ಕೊಟ್ಟರು. ಆದರೆ ನೋವುಂಡಂತಹ ಕುಟುಂಬಕ್ಕೆ, ಮಗನನ್ನ ಕಳೆದುಕೊಂಡ ಕುಟುಂಬಕ್ಕೆ ಮಗನನ್ನ ಮರಳಿ ಕೊಡೋದಕ್ಕೆ ಸಾಧ್ಯ ಯಾರಿಂದನೂ ಕೂಡ ಆಗೋದಿಲ್ಲ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಆ ಶೋಕವನ್ನ ಭರಿಸುವಂತಹ ಶಕ್ತಿ ಯಾರಿಗೂ ಕೂಡ ಇರೋದಿಲ್ಲ. ಅವರ ನೋವು, ಅವರ ವೇದನೆ ಹೇಗೆ ಕಂಡುಬಂತು ಆ ಸಂದರ್ಭದಲ್ಲಿ ತಮಗೆ? ಜೊತೆಯಲ್ಲಿ ಅವರು ನ್ಯಾಯವನ್ನ ಏನಾದರೂ ಬೇಡಿದ್ದಾರಾ, ಅಂದ್ರೆ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರಾ? ಆ ಒಂದು ಘಟನೆ ಏನಾದರೂ ನಡೀತಾ ಹೇಗೆ ಅಂತ? ಖಂಡಿತವಾಗಿಯೂ ಏನು ಅವರ ಕುಟುಂಬದಲ್ಲಿ ಶ್ರವಣ್ ಎನ್ನುವುದು ಬಹಳಷ್ಟು ಒಂದು ಸ್ವಲ್ಪ ಪ್ರೀತಿಯಿಂದ ಪ್ರತಿಯೊಬ್ಬರು ನೋಡ್ಕೊಂತಿದ್ರು. ಒಂದು ದೊಡ್ಡಪ್ಪ ಚಿಕ್ಕಪ್ಪನಿಂದ ಹಿಡಿದು ಅಣ್ಣ ತಮ್ಮದಿರೋರ್ಗೂ ಬಹಳಷ್ಟು ಒಂದು ಪ್ರೀತಿಯಿಂದ ಅವರ ಕುಟುಂಬಕ್ಕೆ ಶ್ರವಣ್ ಒಂದಾದ ಮುದ್ದಾದ ಒಂದು ಮಗು ಅಂತಾನೆ ಹೇಳ್ಬೋದಾಗಿತ್ತು. ಯಾಕಂದ್ರೆ ಏನು ಶ್ರವಣ್ ಸ್ವಲ್ಪ ಕಾಯ್ತುಳಿತಕ್ಕೆ ಸಾವನ್ನಪ್ಪಿದ ಒಂದು ಕ್ಷಣದಲ್ಲಿ ಏನು ಅವರ ಆಕ್ರಂದನ ಮುಗಿಲೇ ಮುಟ್ಟಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಏನು ಈ ಗಂಡು ಹೋಗಿ ಶ್ರವಣ್ ಎಂಬ ಕುಟುಂಬಕ್ಕೆ ಬಹಳಷ್ಟು ಒಂದು ಧೈರ್ಯಶಾಲಿಯಾಗಿ ಈ ಶ್ರವಣ್ ಇದ್ದ. ಆದ್ರೆ ಏನು ಈ ಶ್ರವಣ್ ಅನ್ನು ಕಳೆದುಕೊಂಡ ಒಂದು ಪೋಷಕರ ಕುಟುಂಬ ಬಹಳಷ್ಟು ಇಲ್ಲಿಯವರೆಗೂ ಒಂದ್ ಸ್ವಲ್ಪ ನೆಮ್ಮದಿಯಾಗಿರೋ ಆಗದೆ ಒಂದ್ ಸ್ವಲ್ಪ ನೋವಿನಲ್ಲೂ ಬಳಸಿರುವಂತ ಒಂದು ದೃಶ್ಯವನ್ನು ಕಂಡು ಬಂದಿತ್ತು. ಆದ್ರೆ ಬಹಳಷ್ಟು ಏನು ಈ ಶ್ರವಣ್ ಅಂತ್ಯ ಸಂಸ್ಕಾರವು ಸಹ ಬಹಳಷ್ಟು ಒಂದು ನೋವಿನಿಂದ ಮಾಡಿರುವಂತದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಈ ರಾಜ್ಯ ಸರ್ಕಾರ ಒಂದು ಏನು ಈ ವಿಜಯೋತ್ಸವ ಸಂಭ್ರಮಾಚರಣೆಯಲ್ಲಿ ಯಾವುದೇ ಒಂದು ಸೇಫ್ಟಿ ಇಲ್ಲದೆ ಈ ತರ ಒಂದು ಕಾಲ್ತುಕ ಪ್ರಕರಣದ ಒಳಗಾಗಿರುವಂತಹ ಪೋಷಕರು ಒಂದಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಒಂದು ಸ್ವಲ್ಪ ಅಡಚಣೆ ಮಾಡುವಂತದ್ದು. ಯಾಕಂದ್ರೆ ಪ್ರತಿಯೊಂದು ಕುಟುಂಬದಲ್ಲೂ ಸಹ ಅವರ ಮಗ ಶ್ರವಣ್ ಅವರು ಬಹಳಷ್ಟು ಒಂದ್ ಸ್ವಲ್ಪ ನೋವಲ್ಲೂ ನಗುವಲ್ಲೂ ಅವ್ರ ಜೊತೆಗಿದ್ರು. ಆದ್ರೆ ಯಾವುದೋ ಒಂದು ಮುಂದಿನ ದಿನಗಳಲ್ಲಿ ಒಂದ್ ಸ್ವಲ್ಪ ಸಂತೋಷಕ್ಕೆ ಆಗ್ಲಿ ನಗುಗಾಗ್ಲಿ ನಮ್ಮ ಮಗು ನಮ್ಮ ಜೊತೆಲಿ ಇರುವಂತಹ ಆಳಲನ್ನು ಬಹಳಷ್ಟು ಜಿಲ್ಲಾಧಿಕಾರಿಗಳು ಸ್ವಲ್ಪ ಮನವಿ ಮಾಡಿದ್ದಾರೆ. ಅದ್ರ ಪ್ರಮುಖವಾಗಿ ಶ್ರವಣ್ ಈ ಸರ್ಕಾರದ ಒಂದು ಈ ತರ ನನ್ನ ಮಗನಿಗೆ ಒಂದ್ ಸ್ವಲ್ಪ ವಿಷಾದವಾಗಿದೆ. ಆ ವಿಷಾದವನ್ನು ನಮ್ಮ ಮನೆಯಲ್ಲಿ ಯಾರಾದ್ರೂ ಒಂದ್ ಸ್ವಲ್ಪ ಸರ್ಕಾರಿ ಕೆಲಸಕ್ಕೆ ಒಂದ್ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಪೋಷಕರು ಜಿಲ್ಲಾಧಿಕಾರಿಗಳಿಗೆ ಒಂದಷ್ಟು ಒತ್ತಡವನ್ನು ತಂದಿರುವಂತದ್ದು ಹೇಳ್ಬೋದಾದ್ರೆ. ಧನ್ಯವಾದಗಳು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ವಿಜಯೋತ್ಸವದ ವೇಳೆ 11 ಮಂದಿ ಮೃತಪಟ್ಟರು. ಮೃತಪಟ್ಟ ಕುಟುಂಬಗಳಿಗೆ 25 ಲಕ್ಷ ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಆ ಪರಿಹಾರದಿಂದ ಅವರ ನೋವು, ಹೆತ್ತೊಡಲ ನೋವು ಕಡಿಮೆ ಆಗೋದಿಲ್ಲ. ಇತ್ತ ಕಡೆ ಸರ್ಕಾರ ನಮ್ಮದು ಏನೂ ತಪ್ಪಿಲ್ಲ, ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮಾತ್ರ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವೇನು ಕಾರ್ಯಕ್ರಮವನ್ನು ಆಯೋಜಿಸಿರಲಿಲ್ಲ ಅಂತ ಹೇಳುತ್ತೆ. ಆದರೆ ಅದು ಎರಡೂ ಕೂಡ ಒಂದಕ್ಕೆ ಒಂದು ಹೊಂದಿಕೊಂಡಿದ್ದಂತಹ ಕಾರ್ಯಕ್ರಮಗಳಾಗಿದ್ದವು. ಎರಡರ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಆಗಿತ್ತು. ಆದರೆ ಆ ಕರ್ತವ್ಯವನ್ನು ನಿಭಾಯಿಸುವಲ್ಲಿ ಸರ್ಕಾರ ಎಡವಿದೆ ಅಂತಾನೆ ಜನ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸರ್ಕಾರ ಈ 11 ಸಾವುಗಳಿಗೆ ಯಾವ ರೀತಿಯಲ್ಲಿ ನ್ಯಾಯವನ್ನ ಒದಗಿಸುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ.